ಕಡೆ ನನ್ನೇ ಅಷ್ಟೇ ಫಾರೆಸ್ಟ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅದ್ಭುತ ರೆಸ್ಪಾನ್ಸ್ ಪಡೀತಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ರಂಗಾಯಣ ರಘು ಅವರ ಒಂದು ಪಾತ್ರ ಎಲ್ಲರ ಗಮನ ಸೆಳೆದಿದೆ. ಹಾಗಾಗಿ ಇವತ್ತು ಸರ್ನ ಹುಡ್ಕೊಂಡು ಬಂದೆ, ಸಿನಿಮಾದ ಕೆಲವೊಂದಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಹೇಳಿ. ಸದ್ಯ ಸರ್ ನನ್ನ ಜೊತೆ ಇದ್ದಾರೆ, ರಂಗಾಯಣ ರಘು ಸರ್. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಫಾರೆಸ್ಟ್ ಸಿನಿಮಾದ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ. ಸಿನಿಮಾ ನೋಡಿದೆ ಸರ್, ಅದ್ಭುತವಾಗಿದೆ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಪಾತ್ರ ಎಲ್ಲರೂ ಮನಸ್ಸಲ್ಲಿ ಉಳಿಯುತ್ತೆ ಸರ್. ಏನು ಹೇಳೋದಪ್ಪ, ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಡೈಲಾಗ್ ರೈಟ್ರು ಅವ್ರ ಹೆಸರು ಚೆನ್ನಾಗಿದೆ ಕಣ್ರಿ, ಸಾಗರ್ ಶೌರ್ಯ, ಸತ್ಯ ಸಾಗರ್ ಶೌರ್ಯ ಅಂದ್ಬಿಟ್ಟು ಅವರು. ಆಮೇಲಿಂದ ನಮ್ಮ ಪ್ರೊಡ್ಯೂಸರ್ಗೇನೋ ಭಾಳ ತುಂಬ ಕಾನ್ಫಿಡೆನ್ಸ್ ಇತ್ತಪ್ಪ ಈ ಕಥೆ ಕೇಳಿ. ಇದು ಫಸ್ಟ್ ಅವ್ರ ಪ್ರಾರಂಭ, ಅವ್ರು ಬಂದಿರೋದು ನಮಗೇನು ಒಂಥರ ಅಂದರೆ ಕನ್ನಡ ಚಿತ್ರರಂಗ ಯಾರೋ ಒಬ್ಬ ನಿರ್ಮಾಪಕ ಬಂದರೆ ನಮ್ಮ ಆಸೆ ಏನಿರುತ್ತೆ ಉಳಿಲಿ ಅಂತ ಇರುತ್ತೆ. ಅವ್ರು ಉಳ್ಕೊಂಡು ಒಂದು 10 ಸಿನಿಮಾ ಮಾಡಲಿ, 100 ಸಿನಿಮಾ ಮಾಡಲಿ ಅಂತ. ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗೋದು ಬೇಡ ಕನ್ನಡದ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಸಿನಿಮಾದ ಬಗ್ಗೆ ಅಂತ ನಮಗಿರುತ್ತೆ. ಆ ದೃಷ್ಟಿಯಿಂದ ಪಾಪ ಅವರೇ ಮೆಚ್ಚಿ ಬಂದಿದ್ದು, ನಮ್ಗೆ ಗೊತ್ತಿಲ್ಲ. ಈಗ ಯಾವುದೇ ಒಂದು ಸಿನಿಮಾ ನಿರ್ಮಾಪಕರು ಬರ್ತಾರೆ ಅಂದರೆ ಅವರು ಮೆಚ್ಚಿ ಬರ್ತಾರೆ. ಅದೆಲ್ಲ ಆಯಿತು. ನಾವು ಡಬ್ಬಿಂಗೆಲ್ಲ ಮುಗಿಸಿ ಒಂದು ಬಂದಾಗ ಒಂಥರದ ಫೀಲಲ್ಲಿ ಇದೆ ಅಂತಂದ್ರೆ ನಮಗೊಂದು ಕರಾಳವಾದ ನೆನಪಲ್ವಾ ಯಾವುದ್ರದ್ದು, ಈ ಕಾಡಿನ ಬಂಗಾರದ್ದು ಕತೆ. ಈ ಕಾಡಿನ ಕತೆ ಇದೆಯಲ್ಲ, ನಮ್ಗೆ ತುಂಬ ಅದನ್ನು ನಾವು ಯಾರೂ ಮರೆಯೋಕ್ಕಾಗಲ್ಲ. ನಮ್ಗದು ನೋವಿನ ಕತೆ ಅದು. 108 ದಿನ ನಾವೆಲ್ಲರೂ ಅದು ನಮ್ಮ ಸಿನಿಮಾದವ್ರಂತೂ ಯಾರೂ ಮರೆಯಲ್ಲ ಅದನ್ನ. ಅಯ್ಯಯ್ಯೋ ಅಂದ್ಕೊಂಡು ಅದೊಂಥರ ಬೇರೆ ಥರದ್ದು ಅದ್ರದ್ದೆಲ್ಲ ಒಂದು ಸಣ್ಣದಾಗೊಂದು ಈ ತಗಡು ಬಂಗಾರದ ರೇಖೆ ಬರುತ್ತಲ್ಲ, ಆ ಥರದ್ದೊಂದು ರೇಖೆ ಹಿಂಗೆ ಸೇರ್ಕೊಂಡಿತ್ತು. ಆವಾಗೆಲ್ಲೋ ಹೌದಲ್ವಾ. ಈಗೊಂಥರ ಕಾಡು ನಿಮ್ಗೆ ಸೇಫು ಬಚ್ಚಿಕ್ಕಕ್ಕೆ. ಎಲ್ಲನೂ ದುಡ್ಡು ಪ್ಲಾಸ್ಟಿಕ್ ಕವರಲ್ಲಿ ಇಕ್ಬಿಟ್ಟು ಮುಚ್ಚಿಕ್ಬಿಟ್ರೆ ಯಾವ ಬ್ಯಾಂಕ್ಗಿಂತ ಸೇಫ್ ಕಂಡ್ರಿ ಹಂಗೆ ಆಗ್ಬಿಟ್ಟೆ. ಈ ದಂಧೆ ಮಾಡ್ತಾರಲ್ಲ ಅಂಥವ್ರಿಗೆಲ್ಲನೂ ಈ ಗಂಧ ಮರ ಸಾಕ್ಸೋರು, ರಕ್ತಚಂದನ ಮರ ಸಾಕ್ಸೋರು. ಅವಾಗ ನಾನು ಅದಕ್ಕೆ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತಿದ್ದೆ, ನಾನು ಇದನ್ನು ಕಾಡು ಅಳಿಸೋದು ಅಲ್ಲ, ಕಾಡು ಉಳಿಸೋ ಕಥೆನೂ ಅಲ್ಲ, ಕಾಡಲ್ಲಿ ಬಚ್ಚಿಕ್ಕ ಕಥೆ ಇದು. ಎಷ್ಟು ದುಡ್ಡು ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂಗಾರ ಗಿಂಗಾರ ಅಂತ ಚೇಂಜ್ ಮಾಡಿಕೊಂಡು ಮಾಡಿದ್ರು. ಅದಂತೂ ತುಂಬ ಒಂಥರ ಒಂದು ತಮಾಷೆಯಾಗಿ ಹೇಳ್ತಾ ಒಂದು ಸೀರಿಯಸ್ನೆಸ್ ಇದೆಯಲ್ಲ, ಅದು ಕಷ್ಟ. ಅದನ್ನು ಚಂದ್ರಮೋಹನ್ ಮತ್ತು ಅವರಿಬ್ಬರು ತುಂಬ ಅದು ಸಾಕಷ್ಟು ವರ್ಕ್ ಮಾಡಿದ್ದಾರೆ ಅದಕ್ಕೆಲ್ಲನೂ. ಅದೇನೋ ಈ ಮಕ್ಕಳ ಪಟ್ಟಿ ಎಂಥದೋ ಗೋಪಾಲ ಸ್ವಾಮಿ ಅಂತ ಅಂದ್ಕೊಂಡು ಅಲ್ಲಿದ್ದೇನೋ ಮಂತ್ರಗಳು ತಂತ್ರಗಳು ಅದು ಇದು ವಿದ್ಯೆ ಏನೋ ಬುಕ್ಸ್ ಎಲ್ಲ ತಂದು ನನಗೆ ಹಂಗೆ ಕೊಟ್ಬಿಟ್ರು ನನಗೆ. ಸಾರ್ ಇದೆಲ್ಲ ಹೇಳಿ ಸರ್, ನಾನು ಹೇಳಲ್ಲಪ್ಪ, ಏನೋ ನಿಮಗೂ ನಮಗೂ ಇದು ಒಳ್ಳೆ ನಾನು ಹೇಳೋದಪ್ಪ ಅಂದ್ಬಿಟ್ಟು ನಾನು ತಿರುಗಿ ಇದೇನೋ ಇದನ್ನು ಆಡೋ ಏನೋ ಮಾಡ್ಕೊಂಡು ಜಿಬ್ರಿಷ್ ಮಾಡಿಸ್ಕೊಂಬಿಡಿ ಅಂತ ಅಂದ್ಬಿಟ್ಟು ನಾನು ಹೇಳೋದಪ್ಪ ಅಂದ್ಬಿಟ್ಟು ಅದು ಮಂತ್ರದ ಬುಕ್ಕೆಲ್ಲ ಹಂಗೆ ತಂದುಬಿಟ್ಟಿದ್ರು ಅದನ್ನ. ಹಾಗಾಗಿ ವರ್ಕ್ ಮಾಡಿದ್ದಾರೆ ಪಾಪ, ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಇವತ್ತು ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ ಅಂತಂದರೆ ನಮಗೆ ಕೊನೆಗೂ ನಮ್ಮ ಉದ್ದೇಶ, ಕಲಾವಿದನಿಗೆ ಉದ್ದೇಶ, ಒಬ್ಬ ಕಥೆಗಾರನಿಗೆ ಉದ್ದೇಶ, ಒಬ್ಬ ನಿರ್ದೇಶಕನಿಗೆ ಏನು ಉದ್ದೇಶ ಇರುತ್ತೆ ಅಂದರೆ ಇದು ಹೆಚ್ಚು ಜನಕ್ಕೆ ತಲುಪಬೇಕು, ಇದನ್ನು ಇಷ್ಟಪಡಬೇಕು. ಇದು ಯಾವುದೇ ಈ ನೆಲದ ಕತೆ ಅಂದರೆ ಈ ವೀರಪ್ಪನಾಗ್ಬೋದು, ಇಲ್ಲಿ ಆಗಿದ್ದ ಘಟನೆಗಳಾಗ್ಬೋದು, ಅಲ್ಲಿ ನಮ್ಮ ಕೊಳ್ಳೇಗಾಲ ಮಾದೇಶ್ವರಂ ಬೆಟ್ಟ, ಇಲ್ಲೆಲ್ಲ ಇದ್ದಂಥ ಪಾತ್ರಗಳವೆಲ್ಲನೂ. ಆಮೇಲೆ ಕೊಳ್ಳೇಗಾಲ ತುಂಬ ಫೇಮಸ್ ಅಲ್ಲ ಈ ವಿದ್ಯೆಗೆ. ಅದು ಒಂದು ಕಾಲಕ್ಕೆ ಅದನ್ನು ತುಂಬ ಮಾಡಿತ್ತು. ಆ ಥರದ್ದೆಲ್ಲ ಮಾಡಿದ್ರು. ರೆಸ್ಪಾಂಡ್ ಆಗ್ತಿದೆ, ತುಂಬ ಚೆನ್ನಾಗಿ ಇಷ್ಟಪಡ್ತಿದ್ದಾರೆ. ನನಗೆ ಸಾಕಷ್ಟು ಜನ ಫೋನ್ ಮಾಡಿದ್ರು ಎಲ್ಲನೂ, ಸಖತ್ತಾಗಿದೆ ಪಿಕ್ಚರು ಅಂತ. ಅದು ಒಂದು ರೀತಿ ಮೆಚ್ಚಿದ್ರೆ ಖುಷಿ ಆಗುತ್ತಲ್ವ, ಅದಕ್ಕಿಂತ ಕಲಾವಿದರಿಗೆ ಏನು ಬೇಕು. ಹಾಗಾಗಿ ಚಿಕ್ಕಣ್ಣ, ಅನೀಶು, ಗುರುನಂದನ್ನು, ಅರ್ಚನಾ ಲೇಡಿ ಪಾಪ ನಮ್ಮ ಜೊತೆ ಒಂದು ಸುಮಾರು ದಿವಸ ಕೆಲಸ ಮಾಡಿದ್ವಿ. ಒಬ್ಬಳೆ ಹುಡುಗಿ ಒಂಥರ ಗಂಡಸ ಥರ ಕೆಲಸ ಮಾಡಿಬಿಟ್ಲು, ಫೈಟು ಗೀಟು ರೋಪ್ ಕಟ್ಕೊಂಡು ಹಿಡಿದು ಎಲ್ಲ. ಚಿಕ್ಕಣ್ಣ ತುಂಬ ಚೆನ್ನಾಗಿದೆ. ನನಗೆ ಅದಕ್ಕೆ ಒಂದು ಕಿವಿ ಕೇಳಿಸಿದ ಪಾತ್ರ ನನಗದು ಇದು ತುಂಬ ಇದಾಗಿದ್ದು. ಅನೀಶು ಗುಡ್ ಲುಕ್ಕಿಂಗು, ಒಳ್ಳೆ ಫೈಟರು, ಒಳ್ಳೆ ಹೀರೋ, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ಕತೆಗೆ ಒಪ್ಕೊಂಡೆ ಎಲ್ಲರೂ ಮೂವರು ಮಾತಾಡ್ಕೊಂಡು ಮಾಡಿದ್ವಿ. ಇದೆಲ್ಲನೂ ಒಂಥರ ಎಲ್ಲೋ ಸೇರ್ತು ಅಂತ ಅನ್ನಿಸ್ತು. ಈಗ ಖುಷಿ ಪಡ್ತಿರೋದು ನೋಡಿದ್ರೆ ನಮ್ಮ ನಿರ್ಮಾಪಕರಿಗೂ ನಿಜವಾಗಲೂ ಒಳ್ಳೆಯದಾಗುತ್ತೆ. ನೀವೆಲ್ಲ ಪ್ರೇಕ್ಷಕರು ಮತ್ತೆ ಮನಸ್ಸು ಮಾಡಿದ್ದಕ್ಕೊಂದು ರೀತಿ ನೀವು ಸಪೋರ್ಟ್ ಮಾಡ್ತಿರೋದು ನಮಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಇನ್ನೂ ಹೆಚ್ಚಿನ ರೀತಿ ಏನಿದೆ ನಮಗೆ ನಿಮ್ಮ ಬಾಯಿಂದ ಬಾಯಿಗೆ ಅಷ್ಟೇ, ನಿಮ್ಮ ಅಕ್ಕಪಕ್ಕದವ್ರಿಗೆ, ಅಕ್ಕದ ಮನೆಯವ್ರಿಗೆ, ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಇದು ಚೆನ್ನಾಗಿದೆ, ನಿಮ್ಗೆ ಅನಿಸಿದೆ ಈಗ ಚೆನ್ನಾಗಿದೆ ಅಂತ ಅದನ್ನು ಪ್ರಮೋಟ್ ಮಾಡಿ ಅಂತ ನಾವು ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಮನದುಂಬಿ ತುಂಬ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೇಕ್ಷಕರನ್ನ ಕೇಳ್ಕೊತಾ ಇದ್ದೀನಿ. ಇಷ್ಟಪಟ್ಟಿದ್ದೀರಾ, ಇದನ್ನು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀನಿ ಹೇಳಿ. ಒಂದು ರೀತಿ ನಾವು ಖುಷಿಪಟ್ಟಿದ್ದೆ, ನೀವು ಖುಷಿಪಡಿ. ಖಂಡಿತ ಸರ್. ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಖುಷಿ ಪಟ್ಕೊಂಡು ಆಚೆ ಹೊರಗಡೆ ಬರ್ತಿದ್ದಾರೆ. ಆ ರೇಂಜ್ಗೆ ಸಿನಿಮಾ ಇವತ್ತು ರೀಚ್ ಆಗಿದೆ. ಹಾಗೆಯೇ ಸರ್, ಇದು ಕಾಡು ಫಾರೆಸ್ಟು ವೀರಪ್ಪನ್ ಅಂತಂದಾಗ ನಮಗೆ ಅವಾಗ ನಾವಿನ್ನೂ ಚಿಕ್ಕವ್ರು ಸರ್.
ಆವಾಗ ಆದಂಥ ಘಟನೆ ಎಲ್ಲ ಸೊ ನಾವೆಲ್ಲ ಎಲ್ಲ ಕೂಡ ಸ್ತಬ್ಧವಾಗಿದ್ದೆಲ್ಲ ನಾವು ಸ್ವಲ್ಪ ನೆನಪಿದೆ. ಸೊ ಅವಾಗೆಲ್ಲ ನಿಮ್ಗೆ ಹೇಗಿತ್ತು ಸರ್ ಒಂದು ಚಿಕ್ಕದಾಗಿ ಹೇಳ್ಕೊಳ್ಳೋದಾದ್ರೆ? ಅದು ಮರೆಯಲಾರದ ಘಟನೆ ಅದು. ನಿಜವಾಗ್ಲೂ 108 ದಿನ ಅವ್ರ ಕುಟುಂಬ ಹೌದಪ್ಪ ಸಾರು, ಶಿವಣ್ಣವ್ರನ್ನ, ರಾಘಣ್ಣವ್ರನ್ನ, ಅಮ್ಮ ಇದ್ದರು, ಅವ್ರ ಕುಟುಂಬ ಎಲ್ಲರೂ, ಅವರ ಅಣ್ಣವ್ರ ಮಕ್ಕಳಾಗ್ಬೋದು, ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ಅದೊಂಥರ ಕರ್ನಾಟಕಕ್ಕೊಂದು ಈಗ ನಮ್ಮದೇನೇನೋ ವಚನಕಾರದ್ದು ಬೆಳಕಿನ ಯುಗ ಅಂತೀವಿ. ನಮ್ಮ ಸಿನಿಮಾ ಬಂದಾಗ ರಂಗಭೂಮಿಗೆ ಸಂಬಂಧಪಟ್ಟಾಗ 70-80ನೇ ದಶಕಗಳು ಉಚ್ಚರಾಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭಗಳು. ಆವಾಗ 70 ಮತ್ತು 80ನೇ ದಶಕ. ಈ ಒಟ್ಟು ನಮ್ಮದು 100 ವರ್ಷದ ಏನೊಂದು 10 ವರ್ಷ 100 ವರ್ಷ ಆಗುತ್ತೆ ನಮ್ಮ ಚಿತ್ರರಂಗಕ್ಕೆ. ಆ ಭಾಗ ಇದೆಯಲ್ಲ, ಅಣ್ಣವ್ರು ಅನುಭವಿಸಿದ 108 ದಿನ, ಅದನ್ನು ನಿಜವಾಗ್ಲೂ ಯಾರು ಅದನ್ನು ನೆನಪಿಸ್ಕೊಳ್ಳೋಕ್ಕಾಗಲ್ಲ, ಮತ್ತು ಯಾರನ್ನ ಸಿನಿಮಾ ಮಾಡಿದ್ರು ನೋಡೋಕ್ಕಾಗಲ್ಲ. ಇದು ಈ ಥರದ್ದೆಲ್ಲೋ ಅವ್ರ ಕತೆ ಹೇಳಿದ ತಕ್ಷಣ ಹೌದಲ್ವಾ, ಅದು ಏನೋ ಹೌದು, ಇದನ್ನು ನಾವೇ ಸಿನಿಮಾ ಭಾಷೆಯಿಂದ ಹೇಳೋಣ ಅಂತ ಅನ್ನಿಸ್ತು. ಅದಕ್ಕೆ ನಾವು ಅವ್ರ ನೆನಪನ್ನು ತೊಗೊಂಡು ವೀರ ಅಂತ ಅವ್ರದ್ದು ಅಂತ ಮಾಡೋಕ್ಕೆ ಹೋಗಿಲ್ಲ ನಾವು. ಈ ಥರದವ್ರು ಎಷ್ಟೋ ಜನ ಮಾಡಿದಾರೆ ರೀ, ಎಷ್ಟೋ ಜನ ಹೇಳ್ತೀನಿ ಕೇಳಿ. ಒಂದು ಗಂಧದ ಮರ ಬೆಳಿಬೇಕು ಅಂದರೆ 40 ವರ್ಷ ಬೇಕು. ಒಂದು ರಕ್ತ ಚಂದನ ಬೆಳಿಬೇಕು ಅಂದರೆ 40 ವರ್ಷ ಬೇಕು ರೀ. ಅದನ್ನು ಸಲೀಸಾಗಿ ಕಾಡು ನಾಶ ಮಾಡಿಬಿಟ್ರೆ ಯಾರು ಮಾಡ್ತಾರೆ ಹೇಳಿದ್ವಿ? ಯಾರು ಬೆಳೆಸೋರು ಯಾರು? ಇವತ್ತು ಕಾಡು ಎಲ್ಲಿದೆ ಅಂದರೆ ಮನೆ ಒಳಗಿದೆ ಕಣ್ರಿ. ಬೋನ್ಶಾ ಗಿಡ, ಸಣ್ಣ ಗಿಡಗಳು ಮನೆ ಒಳಗೆ ಇಟ್ಕೊಂಡು ಮೆಟ್ಲತ್ಬೇಕಾದ್ರೆ ಸಿಗ್ತಾವೆ, ಲೆಫ್ಟ್ ಸೈಡ್ಗೆ ಇಕ್ಕಿರ್ತಾರಲ್ಲ. ಕಾಡೆಲ್ಲಿದೆ ಅಂದರೆ ಮನೆ ಒಳಗೆ ಸೇರ್ತಾರೆ. ಕೆರೆ ಎಲ್ಲಿದೆ ಅಂದರೆ ಸ್ವಿಮ್ಮಿಂಗ್ ಪೂಲ್, ಮನೆಗಳು ದೊಡ್ಡ ಪರಿಸರ ಹಂಗೆ ಆಗ್ಬಿಟ್ರೆ ಏನು ಮಾಡೋದು? ನಾವು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿಲ್ಲ. ಅದನ್ನು ಈಗ ಎಲ್ಲರೂ ಒಂಥರ ಅದನ್ನು ತುಂಬಿ ಅಲ್ಲಿ ಬಚ್ಚಿಕ್ಕಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ಅದನ್ನು ಹೇಳಕ್ಕೆ ಹೋದ್ವಿ ನಾವು ಅಷ್ಟೇ. ಹಾಗೆಯೇ ಸರ್, ಇತ್ತೀಚಿನ ದಿನಗಳಲ್ಲಿ ಯಾರೇ ಹೊಸಬರು ಸಿನಿಮಾ ಮಾಡಿದ್ರು ಕೂಡ ಅದರಲ್ಲಿ ರಂಗಣ್ಣ ರಘು ಸರ್ ಇರ್ತಾರೆ. ಸೊ ಅಷ್ಟು ನಾವು ಸುಮಾರು ಸಂದರ್ಶನಗಳು ಮಾಡಿದಾಗ ನೀವು ಆ ಸಿನಿಮಾದಲ್ಲಿ ನಡೆಸಿರ್ತೀರಿ, ಆ ಸಂದರ್ಶನದಲ್ಲಿ ನೀವು ಇರಲ್ಲ. ಕೇಳಿದಾಗಲ್ಲ ನಿಮ್ಮ ಬಗ್ಗೆ ಅದ್ಭುತವಾಗಿ ಅವರು ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಸೊ ಅಷ್ಟರ ಮಟ್ಟಿಗೆ ನೀವು ಅವ್ರನ್ನ ಕಂಫರ್ಟಬಲ್ ಝೋನಲ್ಲಿ ಇಡ್ತೀರ ಹೊಸೊಬ್ಬರನ್ನೆಲ್ಲ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹೊಸೊಬ್ಬರ ಜೊತೆ ನಡೆಸಿದಾಗ ಸರ್ ಅನುಭವ ಸರ್ ಹೇಗಿರುತ್ತೆ ಅಂತ? ನನಗೆ ಅದು ಹೊಸಬರು ಅಂತ ಅನ್ಸಲ್ಲ. ಅವ್ರ ಕತೆ ಹೇಳಿದ ತಕ್ಷಣ ಇವರು ಪಾಪ ಇವರು ಇಲ್ಲಿರೋರು, ಇಲ್ಲಿ ಬದುಕ್ತಿರೋರು, ಇಲ್ಲೇ ಜೀವಿಸ್ಬೇಕು, ಇಲ್ಲೇ ಬಾಳಬೇಕು ಅಂದ್ಕೋತಾರಲ್ಲ. ಅವ್ರ ಕತೆ ಹೇಳಿದ ತಕ್ಷಣ ಆವಾಗ ಹೌದಾ, ನಮಗೆ ಆದರೂ ನೋಡಿ, ನಮ್ಗೆ ಆ ಚಿತ್ರರಂಗದ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಬರಬೇಕು. ಈಗ ಪ್ರೇಕ್ಷಕರು ಯಾಕೋ ಸ್ವಲ್ಪ ವಿಮುಖರಾಗಿದ್ದಾರೆ, ಗೊತ್ತಿಲ್ಲ. ಆಫ್ಟರ್ ಕರೋನಾ ಆದಮೇಲೆ ಏನೋ ಚೆನ್ನಾಗಿದ್ರೆ ಅಂತ ನೋಡ್ಬಿಡ್ತಾರೆ, ಇಲ್ಲ ಅಂತ ನೋಡಿ ಅವ್ರು ತಪ್ಪಲ್ಲ. ಪ್ರೇಕ್ಷಕರು ಯಾವತ್ತೂ ಅವರು ಅಣ್ಣವ್ರು ಹೇಳ್ದಂಗೆ ಅವ್ರು ದೇವರೇ ಅವರು ಯಾಕೋ ಸ್ವಲ್ಪ ಏನೂ ಗೊತ್ತಿಲ್ಲ ಕಣ್ರಿ. ಈ ಮಾಲುಗಳು ಜಾಸ್ತಿ ಆಗ್ಬಿಟ್ಟು ಹೆಚ್ಚು ಕಮ್ಮಿ ಆಗಿದೆ. ಒಂದು ಸಿನಿಮಾಕ್ಕೆ ಒಂದು ಟಿಕೆಟ್ದು ಏನೋ ಸಿದ್ದರಾಮಯ್ಯರು ಒಂದು ಭರವಸೆ ಕೊಟ್ಟಿದ್ದಾರೆ, ರೇಟ್ ಆಫ್ ಅಡ್ಮಿಷನ್ನ ಒಂದು ಅದಕ್ಕೇನೋ ಮಾಡ್ತೀನಿ ಅಂತ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ಳೋದು ಎಲ್ಲ ನಮ್ಮ ಪ್ರಭುತ್ವದಕ್ಕೆ ನಾವು ಕೈ ಮುಕ್ಕೊಳ್ಳೋದೊಂದೇ. ಈ ಚಿತ್ರರಂಗಕ್ಕೆ ಅದೊಂದು ಸ್ವಲ್ಪ ಇದು ಮಾಡಿಕೊಡಿ ಅಂತ ಹೇಳಿದ್ದು. ಆಮೇಲೆ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋದು ಭಾಳ ಕಷ್ಟ ಕಣ್ರಿ. ಇವಾಗ ಪರ್ಮಿಷನ್ಸ್ಗಳು ಸಿಗೋಲ್ಲ. ಅದಕ್ಕೊಂದೇನೋ ಎಲ್ಲರೂ ಸೇರ್ಕೊಂಡು, ನಮ್ಮ ಸಿನಿಮಾದವರೆಲ್ಲ ಸೇರ್ಕೊಂಡು ಅದಕ್ಕೊಂದು ದಾರಿ ಮಾಡಿರಿ. ಒಂದು ಸಿಂಗಲ್ ವಿಂಡೋ ಮಾಡ್ಕೊಂಡು ಒಂದು ಸಿಂಗಲ್ ಪರ್ಮಿಷನ್ ನಮಗೆ. ನಾವು ದುಡ್ಡು ಕೊಡೋದೇ ಸುಮ್ಮನೆ ಏನು ಮಾಡೋದು ಬೇಡ, ಕೊಡೋಣ ಎಲ್ಲರಿಗೂ, ಸರ್ಕಾರಕ್ಕೂ ಬರಲಿ. ಒಂದು ಪರ್ಮಿಷನ್ ಬೇಕಪ್ಪ. ಇನ್ನು ಒಬ್ಬರು ಬರ್ತೀವಿ, ಒಬ್ರು ಪರ್ಮಿಷನ್ ತಗೊಂಡು ಇನ್ನೊಬ್ಬರು ಬಂದೆ ಬರೀ ನಿಮ್ಮ ಪರ್ಮಿಷನಿಂದ ಹಾಕ್ಕೊಂಡು ಹೋಗ್ತಾರೆ. ಈ ಥರದ್ದು ಆಗ್ತಿದೆ. ಹಾಗಾಗಿ ಎಲ್ಲೋ ನನಗೆ ಈ ಹೊಸಬ್ರ ಜೊತೆ ಮಾಡಬೇಕಂತಂದರೆ ನನಗೆ ಅವ್ರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಅನಿಸುತ್ತೆ. ನನಗೆ ಯೋಚನೆ ಮಾಡ್ಕೊಂಡು ನಮ್ಮ ಶಾಕಾಹಾರಿ ಆಗ್ಬೋದು, ಈಗ ಮಾಡಿದಿರೋ ನಮ್ಮ ಜನಾರ್ದನದ ಅಜ್ಞಾತವಾಸಿ ಆಗ್ಬೋದು, ಈಗ ನಾನು ಮಾಡ್ತಿರೋ ಪಿಕ್ಚರು ಹೊಸ ಜೀವನ ಆಗ್ಬೋದು, ನಮ್ಮ ಕಾಶಿನಾಥ್ ಅವ್ರ ಮಗಂದೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅಭಿ ಸನ್ ಆಫ್ ಕಾಶಿನಾಥ್ ಅಂತ. ಅವರು ಡೈರೆಕ್ಟ್ರ್ ಹೊಸಬ್ರು. ಈ ಥರದ್ದೆಲ್ಲ ಹೊಸಬ್ರದ್ದು ಇಲ್ಲ. ಅವ್ರ ಯೋಚನೆಗಳು, ಅವ್ರ ಉತ್ಸಾಹ, ಅವ್ರ ಸ್ಫೂರ್ತಿ ಇದೆಯಲ್ಲ, ಅದನ್ನು ನಾವು ತಗೊಳಕ್ಕೆ ಇಷ್ಟಪಡ್ತೀವಿ. ಹಂಗಾಗಿ ಅವ್ರು ಹೊಸಬ್ರಲ್ಲ ಅವರು. ಅಲ್ಲ, ಅವ್ರ ಕನಸು ಅದಕ್ಕೆ ತುಂಬ ಒಂದು ಗಾಢವಾಗಿರುತ್ತೆ. ಅದು ಖುಷಿ ಆಗುತ್ತೆ ಸರ್. ಇವತ್ತು ನಿಮ್ಮ ಪಾತ್ರ ಫಾರೆಸ್ಟ್ ಸಿನಿಮಾದ ನಿಮ್ಮ ಪಾತ್ರ ಸರ್ ಏನು ಮಾಡಿದ್ದೀರಿ, ಆ ಪಾತ್ರನ ನೀವು ನಿಜ ಜೀವನದಲ್ಲಿ ಎಷ್ಟು ಮಟ್ಟಿಗೆ ನಂಬ್ತೀರಿ ಅಂತ? ಆ ಮಂತ್ರವಾದಿ ಇರಲಿ ಆಗಿರ್ಬೋದು, ಆ ಥರದ್ದೆಲ್ಲ ಇದ್ದಾವೆ. ಯಾವುದಿಲ್ಲ ಅಂತೀರಾ? ಇದ್ದಾರೆ. ಇವತ್ತು ನೀವೇ ಇವಾಗ ಟಿ ವಿ ಚಾನಲಲ್ಲಿ ಎಲ್ಲರೂ ಯಾಕೆ ಬಂದು ಕೂತ್ಕೋತಾರೆ ಹೇಳಿ ನೋಡೋಣ. ಒಂದೇ ಥರ ಎಲ್ಲರೂ ಒಬ್ಬರು ತ್ರಿಶೂಲ ಹಿಡ್ಕೋತಾರೆ, ಇನ್ನೊಬ್ಬರು ಇದು ಅಡ್ಡ ಹಾಕ್ಕೋತಾರೆ, ಇನ್ನೊಬ್ರು ಹಸಿರು ಹೊದ್ಕೋತಾರೆ, ಇನ್ನೊಬ್ರು ಕೆಂಪು ಹೊದ್ಕೋತಾರೆ, ಇನ್ನೊಬ್ಬರು ಶಿಕೆ ಬಿಡ್ತಾರೆ, ಇನ್ನೊಬ್ರು ಕ್ಲೀನಾಗಿ ಒಳ್ಳೆ ನಮ್ಮ ಸಿನಿಮಾದವರು ಮೇಕಪ್ ಮಾಡ್ಕೊಳ್ಳಲ್ಲ ಕಣ್ರಿ. ಅಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ಕಲ್ಲಿ ಹಾಕ್ಕೊಂಡು ಭವಿಷ್ಯವನ್ನು ಹೇಳ್ತಾರೆ. ಎಷ್ಟು ಥರ ಇದೆ ರೀ.
ಪಾಪ ಅದೆಲ್ಲ ಈ ಕೊಳ್ಳೆಗಾಲದವ್ರು ನಾವು ತಪ್ಪು ಅಂತ ಹೇಳ್ಬಾರ್ದು, ಅದೊಂದು ವೃತ್ತಿನಪ್ಪ ಇತ್ತು. ಇವಾಗ ನಮಗೆ ಮರ್ಮಗಾರಿಗೊಬ್ಬ ಮೋಸಗಾರ ಅಂತಾರಲ್ಲ, ಈ ಮರ್ಮನೂ ಇದೆ, ಮೋಸನೂ ಇದೆ, ಅದು ವೃತ್ತಿನೂ ಇದೆ, ಅದಿದೆ, ಅದೊಂದು ವಿದ್ಯೆ. ಅದು ಗ್ರಂಥಗಳಲ್ಲೇ ಈಗ ಅದು ಸಿಗ್ತಾಯಿದೆ, ಆ ಥರದ್ದೆಲ್ಲ ಗ್ರಂಥಗಳು ಸಿಗ್ತಾಯಿದೆ. ಹಂಗಿದ್ದಾಗ ನಾವು ಅದನ್ನು ಇರಲೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಅದು ಅನುಭವಕ್ಕೆ ಬರುತ್ತೆ, ಕೆಲವರು ಅದು ನಂಬ್ತಾರೆ, ನಂಬೋರು ಇದ್ದಾರೆ, ನಂಬದಿರೋರು ಇರೋರೆ, ಎಲ್ಲರ ಮನುಷ್ಯರೇ ಅಲ್ಲ. ಕೆಲವ್ರು ದೇವ್ರು ನಂಬ್ತಿ ಅಂತವೆ, ಕೆಲವ್ರು ದೇವ್ರು ನಂಬೋರು ನಂಬ್ತಾರೆ. ಇದು ಆ ಥರದ್ದು. ಹಂಗಾಗಿ ಇದಾವೆ, ಅದನ್ನು ನಾವು ಅಲ್ಗಳಕ್ಕಾಗಲ್ಲ. ಅದಲ್ಲದೆ ನಂದೊಂದು ಬೇರೆ ಇರುತ್ತಲ್ಲ, ನಾನು ದೇವ್ರನ್ನ ಎಷ್ಟು ನಂಬ್ತೀನಿ, ನಾನು ಅದನ್ನೆಷ್ಟು ನಂಬ್ತೀನಿ, ಆ ಥರದ್ದು ಇದೇ ಇರುತ್ತೆ. ಹಾಗಾಗಿ ಇದೆಯಪ್ಪ, ಇದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಅದನ್ನು ಬಳಸ್ಕೊಂಡೆ ಅಲ್ವಾ ನಾವು ಸಿನಿಮಾದವ್ರಿಗೆ ಎಲ್ಲವೂ ಇದೆ, ಎಲ್ಲವೂ ಇಲ್ಲ ಅಲ್ವಾ? ಹಾಗೆ. ಎಸ್ ಸರ್, ಫಾರೆಸ್ಟ್ ಸಿನಿಮಾ ಸರ್ ಇವತ್ತು ಕನ್ನಡಿಗರು ಅಪ್ಕೊಂಡು ತಪ್ಕೊಂಡಿದ್ದಾರೆ, ಅದರ ಬಗ್ಗೆ ಮಾತಾಡ್ತಿದ್ದಾರೆ, ಒಳ್ಳೆ ಸಿನಿಮಾ ಬಂದಿದೆ ಅಂತೇಳಿ ಜನಗಳು ಬಂದು ಸಿನಿಮಾ ನೋಡ್ತಿದ್ದಾರೆ ಥಿಯೇಟ್ರಿಗೆ. ಸೊ ಏನು ಹೇಳ್ತೀರಿ ಆಡಿಯನ್ಸ್ಗೆ ಕೊನೆಯದಾಗಿ? ಹೌದು, ಇವತ್ತು ಇನ್ನೇನು ಶುಕ್ರವಾರ ರಿಲೀಸ್ ಆಯಿತು. ಅದಕ್ಕೊಂದು ಸಣ್ಣದಾಗಿ ಈ ತಲಕಾವೇರಿ ಮೇಲೆ ನೀರು ಹುಟ್ಟೋದು ಗೊತ್ತಾಗಲ್ವಂತೆ. ಹಾಗಾಗಿ ನಮಗೆ ಮೆಲ್ಲಗೆ ಸಕಲೇಶ್ಪುರಕ್ಕೆ ಬಂದಿದ್ದೆ, ಅವ್ನು ಸ್ವಲ್ಪ ಹಂಗೆ ಕಾಣ್ತಾ ಇದೆ ದೊಡ್ಡದು, ಹಂಗಾಗಿ ಸ್ವಲ್ಪ ಹಂಗಂಗಾಹ ನೀರು ಕಾಣ್ತಿದೆ. ಅದು ಶ್ರೀರಂಗಪಟ್ಟಣಕ್ಕೆ ಬಂದು ಒಂದು ವಿಶಾಲತೆ ಪಡ್ಕೊಂಬಿಟ್ರೆ ಭಾನುವಾರದಿಂದ ನಮಗೊಂದು ಖುಷಿ ಹುಟ್ಟಬೇಕದು. ಒಂದು ಸರಿ ಗೊತ್ತಿಲ್ಲಪ್ಪ, ಒಟ್ಟು ಮುಂದಕ್ಕೆ ಬಂದಂಗೆಲ್ಲ ಅದು ವಿಶಾಲತೆ. ಆಮೇಲೆ ನಾನು ತಮಿಳ್ನಾಡಿನ ನಾನು ಹೇಳಕ್ಕೆ ಹೋಗಲ್ಲ, ನಮ್ಮ ಕರ್ನಾಟಕದ ಮಾತ್ರ ನಾನು ಅದು ಹೇಳಕ್ಕೆ ಹೋಗ್ತೀನಿ. ಅದು ಹುಟ್ಟಿದೆ, ಚೆನ್ನಾಗಿ ಹುಟ್ಟಿದೆ, ಅದು ಹರಿಯೋಕ್ಕೆ ಶುರು ಮಾಡಿದೆ. ಈಗ ಗೊತ್ತಿಲ್ಲ, ಶನಿವಾರ ಇವತ್ತೊಂದು ಸ್ವಲ್ಪ ಇಂಪ್ರೂವ್ ಆಗಿದೆ ಕಲೆಕ್ಷನು, ನಾಳೆ ಇನ್ನೂ ಹೆಚ್ಚಿನ ಜನ ಅಲ್ಲಿ. ಅದೇ ನಮ್ಮ ಪ್ರೇಕ್ಷಕರು ಯಾವತ್ತು ನಮಗೆ ಅದು ಯಾಕೆ ಅಣ್ಣವ್ರು ಹಾಕಲ್ಲ ದೇವರು ಅಂತ ಹೇಳ್ಬಿಟ್ರು ಅಂದರೆ, ಒಳ್ಳೆಯದನ್ನು ಅವರು 10 ಜನಕ್ಕೆ ಹೇಳ್ತಾರೆ ರೀ, ಒಳ್ಳೇದು ಹೇಳ್ತೀನಿ ಕೇಳಿ ಹೇಳೋ ಕೆಲಸ ಮಾಡ್ತೀರ, ನೀವು ಮಾಡ್ತೀರಾ. ಯೂಟ್ಯೂಬ್ ಚಾನಲ್ನವರು ನಿನ್ನೆ ಸಿನಿಮಾ ನೋಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರು ಎಲ್ಲ ನಮ್ಮ ಆತ್ಮೀಯರು ಎಲ್ಲರೂ ಅದು ಹೇಳ್ತಿದ್ದಾರೆ, ಚೆನ್ನಾಗಿದೆ ಪಿಕ್ಚರು, ನೋಡಿ ಅಂತ. ಈ ಸಪೋರ್ಟ್ ಅದು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ, ಮತ್ತು ಅದು ಹಂಗೆ ಆಗ್ತದೆ. ಆ ಒಂದು ನಂಬಿಕೆ ಇದೆ ನಿಜವಾಗ್ಲೂ. ಥ್ಯಾಂಕ್ ಯು.